ಹನುಮಂತ, ನೀನು ಬಂದೆ. ನಮ್ಮ ಕಡೆಯವರೆಲ್ಲ ಬಂದರು. ಆದರೆ ನನ್ನ ಪ್ರಿಯ ಸೋದರ ಶ್ರೀರಾಮಚಂದ್ರ ಕಾಣುತ್ತಿಲ್ಲ. ಏಕೆ ತಡವಾಗುತ್ತಿದೆ ಮಾರುತಿ? ಭರತಕುಮಾರ, ನಿನ್ನ ಆತುರ ಅಪರಿಮಿತವಾಗಿದೆ. ನಾನು ಮುಂಚಿತವಾಗಿ ಬಂದು ರಾಮ, ಸೀತಾ, ಲಕ್ಷ್ಮಣರು ಪುಷ್ಪಕ ವಿಮಾನದಲ್ಲಿ ಬರುತ್ತಿರುವರೆಂದು ತಿಳಿಸಲು ಹಾರಿ ಬಂದೆ. ನಿನ್ನ ವಾನರ ಪರಿವಾರದವರೂ ಕಾಣುತ್ತಿಲ್ಲ. ನೀನೊಬ್ಬನೇ ಬಂದೆಯಲ್ಲ ಹನುಮಂತ? ನಾನು ನಿಮ್ಮ ಆತುರದ ನಿರೀಕ್ಷಣೆಗೆ ಸಾಂತ್ವನ ಹೇಳಲು ಬೇಗನೆ ಹಾರಿ ಬಂದೆ. ನಿಮ್ಮ ಸಹೋದರನ ಆಗಮನಕ್ಕಾಗಿ ಎಷ್ಟು ಕಾತುರ ಪಡುತ್ತಿರುವೆರೆಂದು ನನಗೆ ಗೊತ್ತು. ನಮ್ಮ ಪರಿವಾರದವರು ಭರದ್ವಾಜರ ಅನುಗ್ರಹದಿಂದ ಫಲ ಸಮೃದ್ಧವಾದ ವೃಕ್ಷಗಳಿಂದ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಾ ಮನೋಹರವಾದ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸುತ್ತಾ ಬರುತ್ತಿದ್ದಾರೆ. ಹನುಮಂತ, ಅಲ್ಲಿ ನೋಡು. ಆಕಾಶದಲ್ಲಿ ಚಲಿಸುತ್ತಿರುವುದು ಅದೇ ಪುಷ್ಪಕ ವಿಮಾನವೇನು? ಹೌದು, ಅದೇ ಪುಷ್ಪಕ ವಿಮಾನ. ಬ್ರಹ್ಮ ನಿರ್ಮಿತವಾದ ಪುಷ್ಪಕ ವಿಮಾನ ಮೊದಲು ಕುಬೇರನ ಬಳಿ ಇತ್ತು. ಅದನ್ನು ರಾವಣ ಕಿತ್ತುಕೊಂಡ. ಅದು ಈಗ ವಿಭೀಷಣನ ವಶದಲ್ಲಿದೆ. ಅದರಲ್ಲಿ ನನ್ನ ಸೋದರ ಶ್ರೀರಾಮಚಂದ್ರನಿರುವನಲ್ಲವೇ? ಅದರಲ್ಲಿ ಸಂದೇಹವೇನು ಭರತಕುಮಾರ? ಅದರಲ್ಲಿ ಶ್ರೀರಾಮಚಂದ್ರ, ಸೀತಾದೇವಿ, ಲಕ್ಷ್ಮಣ, ವಿಭೀಷಣ, ಜಾಂಬವಂತರಿದ್ದಾರೆ. ಅರೆ ಸೋದರ ಶತ್ರುಘ್ನ, ನೋಡು, ಅಲ್ಲಿ ನೋಡು. ರಾಮ, ಸೀತಾ, ಲಕ್ಷ್ಮಣರು ಪುಷ್ಪಕ ವಿಮಾನದಲ್ಲಿ ಬರುತ್ತಿರುವರು. ಇನ್ನೇನು ಬಂದೇ ಬಿಡುತ್ತಾರೆ. ಭರತ, ನಾವು ಕಾಯುತ್ತಿದ್ದ ಸಂತೋಷದ ಕ್ಷಣಗಳು ಇನ್ನೇನು ಬರುತ್ತಿದೆ. ಮಗು ಬರುತ್ತಿದೆ. ಹೌದಕ್ಕ,
ಆ ಕ್ಷಣ ಬಂದು ಬಿಟ್ಟಿದೆ. ಇಷ್ಟು ವರ್ಷ ಕಾದವರಿಗೆ ಇನ್ನು ಕೆಲವೇ ಕ್ಷಣ ಕಾಯಲು ಎಷ್ಟು ಕಷ್ಟವಾಗಿದೆ ಅಲ್ಲವೇ? ಕಷ್ಟವಾದರೂ ಅದು ಬೇಗ ಮುಗಿಯುತ್ತದೆ ಮಾತೆ. ಜಾನಕಿ, ಅಲ್ಲಿ ನೋಡು, ಭರತ ಶತ್ರುಘ್ನರು, ನನ್ನ ಮಾತೆಯರು, ನಿನ್ನ ಸೋದರಿಯರು, ನಮ್ಮ ಸಕಲ ಪರಿವಾರ ನಮಗಾಗಿ ಕಾಯುತ್ತಿರುವುದನ್ನು ನೋಡು ಜಾನಕಿ, ನೋಡು. ಹೌದು ಸ್ವಾಮಿ, ಕಾರ್ಮೋಡದ ತೆರೆ ಸೇರಿದ ಪೂರ್ಣ ಚಂದ್ರನಂತೆ ಅವರೆಲ್ಲರ ಮುಖದಲ್ಲಿ ಪರಿಶುದ್ಧ ಆನಂದ ಕಾಣುತ್ತಿದ್ದೇನೆ. ಮರಳಿ ಮನೆಗೆ ಬಂದ ನಿರಾಳ ಭಾವನೆ ನನ್ನ ಮನಸ್ಸಿನಲ್ಲೂ ಇದೆ ಸಹೋದರ. ಅದು ಸಹಜವಲ್ಲವೇ ಲಕ್ಷ್ಮಣ? 14 ವರ್ಷಗಳ ದೀರ್ಘ ಅಗಲಿಕೆ ಸಾಮಾನ್ಯವೇ? ಶ್ರೀರಾಮನ ಪರಿವಾರವನ್ನು ಕಾಣುವ ಭಾಗ್ಯ ನಮಗೆ ಸಿಕ್ಕಿತಲ್ಲ, ಅದೇ ಸಂತೋಷ.
ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ ರಘುಕುಲಾಂಬುದಿ ಸೋಮನಿಗೆ ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ ರಘುಕುಲಾಂಬುದಿ ಸೋಮನಿಗೆ ಹಸುರ ಸಂಹಾರ ಮಾಡಿ ಬಂದಿಹಗೆ ಹರುಷದ ಹೊನಲು ತಂದಿಹಗೆ ಹಸುರ ಸಂಹಾರ ಮಾಡಿ ಬಂದಿಹಗೆ ಹರುಷದ ಹೊನಲು ತಂದಿಹಗೆ ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ ರಘುಕುಲಾಂಬುದಿ ಸೋಮನಿಗೆ ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ ರಘುಕುಲಾಂಬುದಿ ಸೋಮನಿಗೆ ಬಂಧು ಬಾಂಧವರು ನಿಂದಿಗರು ಆನಂದವ ಹೊಂದಿಗರು ಸೀತಾರಾಮ ಲಕ್ಷ್ಮಣನ ಕಂಡು ಧನ್ಯತೆ ತಾಳಿದರು ಬಂಧು ಬಾಂಧವರು ನಿಂದಿಗರು ಆನಂದವ ಹೊಂದಿಗರು ಸೀತಾರಾಮ ಲಕ್ಷ್ಮಣನ ಕಂಡು ಧನ್ಯತೆ ತಾಳಿದರು 14 ವರುಷದ ವಿಯೋಗ ಕಳೆದು ಹರುಷ ಪಟ್ಟಿಹರು ಮಾತೆಯ ಮಮತೆ ಸೋದರ ಪ್ರೀತಿ ಎಲ್ಲೆಲ್ಲೂ ಕಂಡಿಗರು ಮಾತೆಯ ಮಮತೆ ಸೋದರ ಪ್ರೀತಿ ಎಲ್ಲೆಲ್ಲೂ ಕಂಡಿಗರು ಸ್ವಾಗತವು ಸುಸ್ವಾಗತವು ಸ್ವಾಗತವು ಸುಸ್ವಾಗತವು ಶ್ರೀರಾಮನಿಗೆ ರಘುಕುಲಾಂಬುದಿ ಸೋಮನಿಗೆ ಋಷಿ ಮುನಿ ಗುರುಗಳು ರಾಮನನು ಹರಸಲು ಬಂದಿದರು ನರವಾನರರ ಸ್ನೇಹಕ್ಕೆ ಪ್ರಜೆಗಳು ಜೈಕಾರ ಹೇಳಿದರು ಋಷಿ ಮುನಿ ಗುರುಗಳು ರಾಮನನು ಹರಸಲು ಬಂದಿದರು ನರವಾನರರ ಸ್ನೇಹಕ್ಕೆ ಪ್ರಜೆಗಳು ಜೈಕಾರ ಹೇಳಿದರು ಕಳೆದ ರತ್ನವು ಮರಳಿ ದೊರಕಿದ ಬಗೆಯಲ್ಲಿ ಸಂತಸ ಪಟ್ಟಿಹರು ಕಳೆಯಿತು ಕತ್ತಲು ಬಂದಿತು ಬೆಳಕು ಎಂದಾನಂದ ತಾಳಿಹರು ಕಳೆಯಿತು ಕತ್ತಲು ಬಂದಿತು ಬೆಳಕು ಎಂದಾನಂದ ತಾಳಿಹರು ಸ್ವಾಗತವು ಪ್ರಿಯ ಸೋದರ ರಾಮಚಂದ್ರ, ಈ ನಿನ್ನ ಸೋದರ ಭರತನ ಪ್ರಣಾಮಗಳನ್ನು ಸ್ವೀಕರಿಸು. ಭರತ, ಭರತ, 14 ವರ್ಷಗಳ ಕಾಲ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದೆ. ನೀನು ಈ ನಿನ್ನ ಸೋದರನಿಗಾಗಿ ನಂದಿ ಗ್ರಾಮದಲ್ಲಿ ವನವಾಸ ಮಾಡಿದೆ. ಶಕ್ತಿ ಸಾಮರ್ಥ್ಯಗಳಿದ್ದರೂ ಸಿಂಹಾಸನವನ್ನು ಏರದೆ ಈ ನಿನ್ನ ಅಣ್ಣನಿಗಾಗಿ ನಿನ್ನ ಸುಖ ಭೋಗಗಳನ್ನೆಲ್ಲ ತ್ಯಾಗಿಸಿದ ಪುಣ್ಯಜೀವಿ ನೀನು ಭರತ, ಪುಣ್ಯಜೀವಿ ನೀನು. ಇಲ್ಲ ರಾಮಚಂದ್ರ, ನಿನ್ನ ತ್ಯಾಗದ ಮುಂದೆ ನನ್ನದೇನೂ ಇಲ್ಲ. ನಿನ್ನಂಥ ಧರ್ಮಾತ್ಮನ ಸೋದರ ನೆನೆಸಿಕೊಂಡು ನಿನ್ನ ನೆರಳಿನಲ್ಲಿರುವುದೇ ನನ್ನ ಭಾಗ್ಯ. ದಶರಥ ಮಹಾರಾಜರ ಪುತ್ರನಾಗಿ ನೀನು ತಕ್ಕ ರೀತಿಯಲ್ಲಿ ವರ್ತಿಸಿರುವೆ ಭರತ. ಅತ್ತಿಗೆ, 14 ವರ್ಷಗಳ ಕಾಲ ನನ್ನ ಕಾರಣವಾಗಿ ಕ್ಷೇಷ ಅನುಭವಿಸಿದ ನಿಮ್ಮಲ್ಲಿ ನಾನು ಕ್ಷಮೆ ಕೋರುತ್ತೇನೆ. ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ಭರತ, ಕ್ಷಮೆ ಕೇಳುವ ತಪ್ಪು ಯಾವುದೂ ನಡೆದಿಲ್ಲ. ಯಾರೂ ತಪ್ಪು ಮಾಡದ ಮೇಲೆ ಕ್ಷಮಿಸುವುದು ಯಾರನ್ನು? ನಿನ್ನ ಸೋದರ ಪ್ರೀತಿಯನ್ನು ಕಂಡು ನನಗೆ ಅಪಾರ ಆನಂದವಾಗುತ್ತಿದೆ. ಸೋದರ ಲಕ್ಷ್ಮಣ, ಭರತ,
ಲಕ್ಷ್ಮಣ, 14 ವರ್ಷಗಳ ಕಾಲ ಸೋದರ ರಾಮನ ಜೊತೆ ಅವನ ನೆರಳಿನಂತಿದ್ದು ಅವನ ಸೇವೆ ಮಾಡಿದ ನೀನೇ ಭಾಗ್ಯಶಾಲಿ. ಭರತ, ನಿನ್ನ ತ್ಯಾಗವೂ ಏನು ಕಡಿಮೆ ಇಲ್ಲ. ರಾಮನಿಲ್ಲದ ವೇಳೆ ತಂದೆಯ ಸ್ಥಾನದಲ್ಲಿ ಪ್ರಜಾಪಾಲನೆ ಮಾಡಿದ ನಿನ್ನ ಧರ್ಮ ಕೀರ್ತಿ, ಕರ್ತವ್ಯ ನಿಷ್ಠೆ ಅಮೋಘ. ಸೋದರ ರಾಮಚಂದ್ರ, ನಿನ್ನ ಸಹೋದರ ಶತ್ರುಘ್ನನ ಪ್ರಣಾಮಗಳನ್ನು ಸ್ವೀಕರಿಸು. ಶತ್ರುಘ್ನ, ಶತ್ರುಘ್ನ, ಪ್ರಿಯ ಸೋದರ, ನೀನು ಭರತನ ಜೊತೆಗಿದ್ದು ನಿನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ನೆರವೇರಿಸಿರುವೆ. ನನಗೆ ಬಹಳ ಸಂತೋಷ ಉಂಟಾಗಿದೆ. ರಾಮಚಂದ್ರ, ನಮ್ಮ ದುಃಖಕ್ಕಿಂತ ಅಯೋಧ್ಯೆ ಪ್ರಜೆಗಳ ದುಃಖಕ್ಕೆ ಮೇರೇ ಇರಲಿಲ್ಲ. ಇಷ್ಟು ವರ್ಷಗಳ ಕಾಲ ಅವರ ದುಃಖವನ್ನು ನಿವಾರಿಸಲು ನಾವು ಅಸಮರ್ಥರಾಗಿದ್ದೆವು. ನಿನ್ನ ದರ್ಶನವೇ ಸಂಜೀವಿನಿಯಂತೆ ಅವರ ದುಃಖವನ್ನು ಕಳೆಯುತ್ತದೆ. ಅತ್ತಿಗೆ, ಸೋದರ ಲಕ್ಷ್ಮಣ, ಮಾತೆ, 14 ವರ್ಷಗಳ ನಂತರ ನಿಮ್ಮ ಪವಿತ್ರ ಪಾದ ಸ್ಪರ್ಶದ ಭಾಗ್ಯ ನನ್ನದಾಯಿತು. ಇಷ್ಟು ಕಾಲ ನಿಮ್ಮಿಂದ ದೂರವಾಗಿದ್ದು ನಿಮ್ಮ ಸೇವೆ ಮಾಡದೇ ಇದ್ದಕ್ಕಾಗಿ ನನ್ನನ್ನು ಮನ್ನಿಸಿ ಮಾತೆ, ನನ್ನನ್ನು ಮನ್ನಿಸಿ. ರಾಮಚಂದ್ರ, 14 ವರ್ಷಗಳಿಂದ ಎಂದು ನಿನ್ನನ್ನು ನೋಡುತ್ತೇನೋ, ಎಂದು ನಿನ್ನೊಡನೆ ಮಾತನಾಡುತ್ತೇನೋ ಎಂದು ಹಂಬಲಿಸುತ್ತಿದ್ದೆ. ಇಷ್ಟು ವರ್ಷಗಳ ನಂತರವಾದರೂ ನಿನ್ನ ಮುಖವನ್ನು ನೋಡುವ ಭಾಗ್ಯ ನನ್ನದಾಯಿತು. ಈ ತಾಯಿಯ ಹೊಟ್ಟೆ ತಂಪಾಯಿತು. ಅಮೃತ ಕುಡಿದಷ್ಟೇ ಸಂತೋಷವಾಯಿತು. ಮಾತೆ, ನಿಮ್ಮ ಪವಿತ್ರ ಮೂರ್ತಿಯನ್ನು ಕಂಡು ನನ್ನ ಕಣ್ಣುಗಳು ತಂಪಾದವು, ನನ್ನ ಹೃದಯ ತಂಪಾಯಿತು. ನನ್ನ ಜನ್ಮ ಸಾರ್ಥಕವಾಯಿತು ಮಾತೆ, ಸಾರ್ಥಕವಾಯಿತು. ರಾಮಚಂದ್ರ, ನಿನ್ನ ಈ ಸುಂದರ ಮುಖವನ್ನು ಸದಾ ಕಾಣುತ್ತಿರಬೇಕು ಎನಿಸುತ್ತದೆ. ಮಾತೆ, ಇನ್ನೆಂದು ನಿಮ್ಮಿಂದ ದೂರ ಹೋಗದೆ ನಿಮ್ಮ ಬಳಿ ಇರುತ್ತೇನಲ್ಲವೇ? ಎಷ್ಟು ಬೇಕಾದರೂ ನೋಡಬಹುದು, ಎಷ್ಟು ಬೇಕಾದರೂ ಮಾತನಾಡಬಹುದು. ಈಗ ನಿಮ್ಮ ದರ್ಶನಕ್ಕಾಗಿ ಕಾತರಿಸಿರುವ ಸೀತಾ ಲಕ್ಷ್ಮಣರತ್ತಲು ನಿಮ್ಮ ಗಮನ ಕೊಡಿ ಮಾತೆ. ಮಾತೆ, ನಿಮ್ಮ ಸೊಸೆಯಾದ ಜನಕಪುತ್ರಿ ಸೀತೆಯ ಪ್ರಣಾಮಗಳನ್ನು ಸ್ವೀಕರಿಸಿ. ದೀರ್ಘ ಸುಮಂಗಲಿ ಭವ. ಸೀತೆ, ಎಂತಹ ಕಷ್ಟಗಳನ್ನೆಲ್ಲ ಅನುಭವಿಸಬೇಕಾಗಿ ಬಂತಮ್ಮ. ಜನಕ ಮಹಾರಾಜರ ಪುತ್ರಿಯಾಗಿ, ದಶರಥ ರಾಜರ ಸೊಸೆಯಾಗಿ, ಶ್ರೀರಾಮಚಂದ್ರನಂತಹ ಪತಿ ಇದ್ದರೂ ನೀನು ದುಃಖ ಪಡಬೇಕಾಯಿತು. ಅತ್ತೆಯವರೇ, ನನ್ನ ಪತಿಯೊಂದಿಗೆ ವನವಾಸವನ್ನು ಸಂತೋಷದಿಂದಲೇ ಕಳೆದೆ. ನಿಮ್ಮೆಲ್ಲರಿಂದ ದೂರವಾದ ದುಃಖ ಮಾತ್ರ ಇತ್ತು. ಇಂದು ಆ ದುಃಖದ ಕ್ಷಣಗಳೆಲ್ಲ ಕಳೆದು ಹೋದವು ಮಗಳೇ, ಕಳೆದು ಹೋದವು. ಮಾತೆ, ಸುಮಿತ್ರಾ ನಂದನ ಲಕ್ಷ್ಮಣನ ಪ್ರಣಾಮಗಳನ್ನು ಸ್ವೀಕರಿಸಿ. ದೀರ್ಘಾಯುಷ್ಮಾನ್ ಭವ. ಲಕ್ಷ್ಮಣ, ನಿನಗೆ ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದೇ ನನಗೆ ತಿಳಿಯುತ್ತಿಲ್ಲ. ನಿನ್ನ ಮಾತೆಯಿಂದ ದೂರಾಗಿ
ಪತ್ನಿಯಿಂದ ದೂರಾಗಿ ನನ್ನ ರಾಮ ಸೀತೆಯರ ಜೊತೆಗೆ ವನವಾಸಕ್ಕೆ ತೆರಳಿ ಅವರನ್ನು ಸೌಖ್ಯವಾಗಿ ನೋಡಿಕೊಂಡಿರುವೆ. ನಿನಗೆ ನಾನು ಸದಾ ಚಿರಋಣಿ, ಸದಾ ಚಿರಋಣಿ. ಮಾತೆ, ಹಾಗೆನ್ನಬೇಡಿ. ನಾನು ನನ್ನ ಸಹೋದರನ ಜೊತೆಗಿದ್ದೆ. ಅದು ನನ್ನ ಕರ್ತವ್ಯವಾಗಿತ್ತು. ರಾಮಚಂದ್ರ, ನಿನ್ನ ಆಗಮನದಿಂದ ಕತ್ತಲೆ ತುಂಬಿದ ಅಯೋಧ್ಯೆಗೆ ಹೊಸ ಬೆಳಕು ಬಂದಂತಾಯಿತು. ಕಿರಿಯ ಮಾತೆ, ನನಗಾಗಿ ನಿಮ್ಮ ಪುತ್ರ 14 ವರ್ಷಗಳ ಕಾಲ ನನ್ನೊಂದಿಗೆ ಕಷ್ಟಪಡುವಂತಾಯಿತು. ನೀವು ದುಃಖ ಪಡುವಂತಾಯ್ತಲ್ಲ. ಅದಕ್ಕೆ ನೀನು ಕಾರಣನಲ್ಲ ರಾಮಚಂದ್ರ. ಲಕ್ಷ್ಮಣನೇ ನಿನ್ನೊಂದಿಗೆ ಬಂದ. ನಾನೇ ಆಶೀರ್ವಾದ ಮಾಡಿ ಕಳಿಸಿದೆ. ಒಬ್ಬ ಸಹೋದರನಾಗಿ ಅವನು ಸರಿಯಾಗಿ ನಡೆದುಕೊಂಡಿದ್ದಾನೆ. ಅದಕ್ಕೆ ನನಗೆ ಹೆಮ್ಮೆ ಆಗುತ್ತಿದೆ. ಸೋದರರೆಂದರೆ ರಾಮ ಲಕ್ಷ್ಮಣರಂತಿರಬೇಕೆಂದು ಲೋಕವೇ ನಿಮ್ಮನ್ನು ಕೊಂಡಾಡುತ್ತದೆ. ಸೀತೆ ಸಹಧರ್ಮಚಾರಣಿಯಾಗಿ ಪತಿಯನ್ನು ಅನುಸರಿಸಿ ಮಹಾಪತಿರತರ ಸಾಲಿಗೆ ಸೇರಿದೆ. ನಿನ್ನ ಪತಿವ್ರತ ಧರ್ಮಕ್ಕೆ ಸಾಟಿ ಇಲ್ಲ. ಕೀರ್ತಿವಂತಳಾಗು ಮಗಳೇ, ಕೀರ್ತಿವಂತಳಾಗು. ಧನ್ಯಳಾದೆ ಮಾತೆ, ಧನ್ಯಳಾದೆ. ಮಾತೆ, ಸೌಖ್ಯವೇ? ನೀವು ಮರಳಿ ಅಯೋಧ್ಯೆಗೆ ಬಂದಿರಲ್ಲ, ಇನ್ನೂ ಸೌಖ್ಯವೇ? ಈ ಕ್ಷಣದ ನಿರೀಕ್ಷೆಯಲ್ಲೇ ನಾವುಗಳೆಲ್ಲ ನಮ್ಮ ದುಃಖವನ್ನು ನುಂಗಿಕೊಂಡಿದ್ದೆವು. ಮಾತೆ, ಇನ್ನು ಮುಂದೆ ಯಾವ ದುಃಖವೂ ನಿಮ್ಮ ಹತ್ರ ಸುಳಿಯದಂತೆ ನಾನು ನೋಡಿಕೊಳ್ಳುತ್ತೇನೆ. ಲೋಕದ ಕ್ಷೇಮವನ್ನೇ ಕಾಯಬಲ್ಲ ನೀವಿರುವಾಗ ನಮ್ಮ ಕ್ಷೇಮಕ್ಕೆ ಯಾವ ತೊಂದರೆ ಆಗಲು ಸಾಧ್ಯವೇ? ನಿಮ್ಮ ತಂದೆಯವರ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಆ ಆಸೆ ಈಡೇರುವುದೋ ಇಲ್ಲವೋ ಎಂಬ ಆತಂಕದಲ್ಲಿ ಅವರು ಚಡಪಡಿಸುತ್ತಿದ್ದಾರೆ.
ಯಾವ ಆಸೆ, ಎಂಥ ಆಸೆ? ಅದರ ಈಡೇರಿಕೆಗೆ ಎಂಥ ಅಡ್ಡಿ? ಯಾರಿಂದ ಅಡ್ಡಿ ಮಾತೆ? ಯಾರಿಂದಲೂ ಅಡ್ಡಿ ಆಗುತ್ತಿಲ್ಲ. ಆದರೆ ನಿಮ್ಮ ತಂದೆಯವರ ಆ ಆಸೆಯನ್ನು ನೀನೇ ಈಡೇರಿಸಬೇಕು ರಾಮಚಂದ್ರ. ಮಾತೆ, ನನ್ನ ತಂದೆಯವರ ಆಸೆ ಈಡೇರಲು ಅಡ್ಡಿಯಾಗಿ ಅವರ ಸಂಕಟಕ್ಕೆ ಕಾರಣನಾಗಿ ನಾನು ಒಂದು ಕ್ಷಣವೂ ಜೀವಿಸಲು ಬಯಸುವುದಿಲ್ಲ. ಈ ರಾಮಚಂದ್ರನಿಗೆ ಮಾತಾ ಪಿತೃಗಳಿಗಿಂತ ಮಿಗಿಲಾದ ದೇವರಿಲ್ಲ. ನಾನು ನನ್ನ ತಂದೆಯವರ ಯಾವುದೇ ಆಜ್ಞೆಯನ್ನು ನಾನು ಖಂಡಿತವಾಗಿ ಈಡೇರಿಸುತ್ತೇನೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಮಾತೆ, ಮಾತೆ, ರಾಮಚಂದ್ರ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ ಚಿಕ್ಕಮ್ಮ. ರಾಮಚಂದ್ರ, ನೀನು ನನಗೆ ನಮಸ್ಕರಿಸಬಾರದಿತ್ತು. ಮಾತೆ, ನನ್ನ ಚಿಕ್ಕಮ್ಮನಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯುವುದೇ ನನ್ನ ಕರ್ತವ್ಯ. ರಾಮಚಂದ್ರ, 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಿದೆ. ನಿಮ್ಮೆಲ್ಲರಿಗೂ ದುಃಖವನ್ನು ತಂದುಕೊಟ್ಟ ಕ್ರೂರಿ ನಾನೆಂತಹ ಚಿಕ್ಕಮ್ಮ ರಾಮಚಂದ್ರ? ಹಾಗೆನ್ನ ಬಿಡಿ ಚಿಕ್ಕಮ್ಮ. ಈ ಆತ್ಮನಿಂದನೆ ತರವಲ್ಲ, ಎಲ್ಲವೂ ವಿಧಿಯಾತ. ಅದು ನಿಮ್ಮ ತಪ್ಪಲ್ಲ. ನಾನು ವನವಾಸಕ್ಕೆ ಹೋದುದರಿಂದ ಲೋಕಕಂಟಕರಾದ ಎಷ್ಟೋ ಜನ ರಾಕ್ಷಸರ ವಧೆ ಆಯಿತು. ನಿಮ್ಮಿಂದ ಲೋಕೋಪಕಾರವೇ ಆಯಿತು. ರಾಮಚಂದ್ರ, ಕೆಟ್ಟದ್ದನ್ನೇ ಮಾಡುತ್ತಾ ಬಂದ ನನ್ನ ಮೇಲೆ ಕಿಂಚಿತ್ತು ಅಸಮಾಧಾನವನ್ನು ತೋರಿಸದೆ ಒಳ್ಳೆಯ ಮಾತುಗಳನ್ನೇ ಆಡುತ್ತಿರುವ ನಿನ್ನ ಸದ್ಗುಣಕ್ಕೆ ಸಾಟಿ ಇಲ್ಲ ಮಗು. ವನವಾಸದ ಕಷ್ಟಗಳನ್ನು ಮರೆಯುವಂತೆ ನೀನು ನಿನ್ನ ಪತ್ನಿಯೊಂದಿಗೆ ಅನಂತ ಕಾಲ ಆನಂದವಾಗಿ ಬದುಕಬೇಕು. ಕೋಸಲ ರಾಜ್ಯದ ಸಾಮ್ರಾಟನಾಗಿ ವಿಖ್ಯಾತಿಯನ್ನು ಹೊಂದಬೇಕು. ಆಗಲೇ ನನಗೆ ನೆಮ್ಮದಿ ಮಗು. ಸೀತೆ, ನೀನು ನಿನ್ನ ಪತಿಯೊಂದಿಗೆ ಆನಂದವಾಗಿ ಅರಮನೆಯಲ್ಲಿ ಕಳೆಯಬೇಕಾದ ಸಮಯದಲ್ಲಿ ನನ್ನಿಂದಾಗಿ ವನವಾಸಕ್ಕೆ ಹೋಗಬೇಕಾಯಿತು. ಅತ್ತೆಯವರೇ, ನಾನು ಪತಿಯೊಂದಿಗಿದ್ದಾಗ ಅರಣ್ಯವು ಅರಮನೆಯಂತೆಯೇ ಹಿತವಾಗಿತ್ತು. ಅಪಾರವಾಗಿ ಪ್ರೀತಿಸುವ ಪತಿಯ ನೆರಳಿನಲ್ಲಿ ನಾನು ಸುಖವಾಗಿಯೇ ಇದ್ದೆ. ಸೀತೆ, ನನ್ನ ರಾಮನಿಗೆ ತಕ್ಕ ಸತಿ ನೀನು. ಗುಣವಂತನಾದ ರಾಮಚಂದ್ರನ ನೆರಳಿನಲ್ಲಿರುವವರೆಲ್ಲ ಗುಣವಂತರೇ. ಯಾವ ದುಷ್ಟ ಗಳಿಗೆಯೋ ನನ್ನಿಂದ ಅಂತಹ ಮಾತುಗಳನ್ನಾಡಿಸಿತು. ಆದರೂ ಅದನ್ನೆಲ್ಲ ಮರೆತು ಹಿತವಾದ ಮಾತುಗಳನ್ನೇ ಆಡುತ್ತಿರುವೆ. ನಿನಗೆ ಮಂಗಳವಾಗಲಿ, ಸಕಲ ಸೌಭಾಗ್ಯಗಳು ನಿನಗೆ ದೊರೆಯಲಿ.
ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ದೀರ್ಘಾಯುಷ್ಮಾನ್ ಭವ. ರಘುಕುಲೋತ್ತಮ ರಾಮಚಂದ್ರ, ಜನಕಪುತ್ರಿ ಸೀತೆ, ಸುಮಿತ್ರಾನಂದ ಲಕ್ಷ್ಮಣ, ನಿಮಗೆ ಮಂಗಳವಾಗಲಿ. ಅಖಂಡ ಕೀರ್ತಿಶಾಲಿಗಳಾಗಿರಿ. ಧನ್ಯರಾದವು ಗುರುದೇವ. ರಾಮಚಂದ್ರ, ಅಯೋಧ್ಯೆಯ ಆಕಾಶದಲ್ಲಿ ಈಗ ಹೊಸ ಸೂರ್ಯೋದಯವಾಗಿದೆ. ಬೀಸುತ್ತಿರುವ ಗಾಳಿಯಲ್ಲಿ ಉಲ್ಲಾಸವಿದೆ. ಅರಳಿದ ಹೂವುಗಳಲ್ಲಿ ಸಂತೋಷವಿದೆ. ನಿಮ್ಮ ಆಗಮನದಿಂದ ಬರಡು ಭೂಮಿಯ ಮೇಲೆ ಅಮೃತದ ತೊರೆ ಹರಿದಂತಾಗಿದೆ. ಇಲ್ಲ ಗುರುದೇವ, ಇದೆಲ್ಲವೂ ನಿಮ್ಮ ವಾತ್ಸಲ್ಯದ ಮಾತುಗಳಷ್ಟೇ. ತವರಿಗೆ ಬಂದ ಹೆಣ್ಣು ಮಗಳಂತೆ ನಾವು ಅಯೋಧ್ಯೆಗೆ ಬಂದು ಆನಂದಗೊಂಡಿದ್ದೇವೆ. ನೀವು ಸೌಖ್ಯವೇ ಗುರುದೇವ? ರಾಮಚಂದ್ರ, ರಾಜಕುಲದ ಪುರೋಹಿತನಾಗಿ ನಾನು ಸದಾ ರಘುವಂಶದ ಒಳಿತನ್ನೇ ಬಯಸುತ್ತೇನೆ. ಆದರೆ ನೀನಿಲ್ಲದೆ ಇಷ್ಟು ಕಾಲ ನಾನು ಅಸುಖಿಯಾಗಿದ್ದೇನೆಂದೇ ಹೇಳಬಹುದು. ನಾನು ಮಾತ್ರವಲ್ಲ, ಸಮಸ್ತ ಪ್ರಜಾಕೋಟಿಯೇ ಅಸುಖಿಯಾಗಿತ್ತು. ಈಗ ನೀನು ಬಂದೆಯಲ್ಲ, ಎಲ್ಲೆಡೆ ಆನಂದದ ತಂಗಾಳಿ ಬೀಸುತ್ತದೆ. ಎಲ್ಲವೂ ಮಂಗಳವೇ ಆಗುತ್ತದೆ. ನಿಮ್ಮ ಅನುಗ್ರಹದಿಂದ ಸಕಲವೂ ಶುಭವೇ ಆಗುತ್ತದೆ ಗುರುದೇವ. ಸೀತೆ, ಒಟ್ಟು ಹಿಡಿದು ಪತಿಯೊಡನೆ ವನವಾಸಕ್ಕೆ ಹೊರಟೇ ಹೋದೆ. ವನವಾಸದಲ್ಲಿ ಕಷ್ಟ ದುಃಖಗಳನ್ನು ಅನುಭವಿಸಿ ಪತಿವ್ರತ ಧರ್ಮದ ಸಾಕಾರ ರೂಪದಿಂದ ಕಂಗೊಳಿಸುತ್ತಿರುವೆ. ಅಂದು ತಪ್ಪಿದ ಪಟ್ಟಾಭಿಷೇಕ ಇಂದು ನಡೆಯುತ್ತದೆ. ನೀನು ಪತಿಯೊಡನೆ ಪಟ್ಟ ಮಹಿಷಿಯಾಗಿ ಸಿಂಹಾಸನವನ್ನು ಏರುತ್ತೀಯ ಮಗಳೇ. ತಮ್ಮ ಅನುಗ್ರಹ ಗುರುದೇವ. ಲಕ್ಷ್ಮಣ, ಸೋದರನ ನೆರಳಿನಂತೆ ಜೊತೆಯಾಗಿದ್ದು ವನವಾಸವನ್ನು ಅನುಭವಿಸಿದ ಸೋದರ ಪ್ರೇಮಕ್ಕೆ ನೀನೊಬ್ಬನೇ ಉದಾಹರಣೆ. ಕೀರ್ತಿವಂತನಾಗು. ನಿನ್ನ ಸೋದರ ಪ್ರೇಮ ಚಿರಸ್ಥಾಯಿಯಾಗಿರಲಿ. ಧನ್ಯನಾದ ಗುರುದೇವ. ಸೀತೆ, ಭರತ, ಇವರೆಲ್ಲರ ಪರಿಚಯವನ್ನು ನೀಡುತ್ತೇನೆ. ಇವನು ಹನುಮಂತ, ಸುಗ್ರೀವನ ಸಚಿವ. ಇವನು ಅಂಗದ, ವಾನರ ಯುವರಾಜ. ಇವನು ವಾನರಿಂದ ಸುಗ್ರೀವ. ಇವನು ರಾಕ್ಷಸೇಂದ್ರ ವಿಭೀಷಣ. ಇವನು ಜಾಂಬವಂತ. ಇವರೆಲ್ಲರೂ ದುಷ್ಟ ರಾವಣನ ಮೇಲೆ ವಿಜಯ ಸಾಧಿಸಲು ತನ್ನ ಜೀವದ ಹಂಗು ತೊರೆದು ಹೋರಾಡಿದ್ದಾರೆ. ಇವರೆಲ್ಲರನ್ನು ತಕ್ಕ ಪ್ರೀತಿ ಆದರಗಳಿಂದ ಸತ್ಕರಿಸಬೇಕು. ಆಗಲಿ ರಾಮಚಂದ್ರ, ಅದು ನನ್ನ ಕರ್ತವ್ಯ. ಯುವರಾಜ ಅಂಗದ, ನಿನ್ನ ಪರಾಕ್ರಮಗಳ ಬಗ್ಗೆ ಕೇಳಿದ್ದೇನೆ. ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ರಾಜಕುಮಾರ, ರಾಮನ ಪರಾಕ್ರಮದ ಮುಂದೆ ನನ್ನದೇನು? ರಾಮ ಕಾರ್ಯದಲ್ಲಿ ಭಾಗಿಯಾದದ್ದೇ ನನ್ನ ಅದೃಷ್ಟ. ವಾನರೇಂದ್ರ ಸುಗ್ರೀವ, ನೀನು ನಾವು ನಾಲ್ವರು ಸೋದರರ ಜೊತೆ ಐದನೆಯವನಾದೆ. ಮಿತ್ರನಾಗಿ ನೀನು ಮಾಡಿರುವ ಮಹಾ ಉಪಕಾರದಿಂದ
ನೀನು ನಮ್ಮ ಸೋದರನಾಗಿರುವೆ. ದಶರಥ ಪುತ್ರ ಭರತಕುಮಾರ, ನೀನು ನನ್ನ ಸೋದರನೆಂದು ಹೇಳಿ ಬಹಳವಾಗಿ ಸನ್ಮಾನಿಸಿದಂತಾಯಿತು. ನನ್ನ ಜನ್ಮ ಸಾರ್ಥಕವಾಯಿತೆಂಬ ಭಾವನೆ ಮನದಲ್ಲಿ ಮೂಡುತ್ತಿದೆ. ನಿಮ್ಮೆಲ್ಲರ ಸೋದರ ಪ್ರೇಮವನ್ನ ಲೋಕವೇ ಕೊಂಡಾಡುತ್ತಿದೆ. ರಾಕ್ಷಸೇಂದ್ರ ವಿಭೀಷಣ ಶತ್ರುವಿನ ಸೋದರನಾದರೂ ಧರ್ಮದ ಪರವಾಗಿ ನನ್ನ ಸೋದರನಿಗೆ ಮಾಡಿರುವ ಸಹಾಯ ಅಮೂಲ್ಯವಾದದ್ದು. ಭರತಕುಮಾರ, ನಾನೊಂದು ನೆಪ ಅಷ್ಟೇ. ಶ್ರೀರಾಮಚಂದ್ರ ತಾನೊಬ್ಬನೇ ಇಡೀ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಿಬಿಡಬಲ್ಲ ಪರಾಕ್ರಮಿಯಾದರೂ ನಾನು ನನ್ನ ಕಿಂಚಿತ್ ಸೇವೆಯನ್ನು ಸಲ್ಲಿಸಲು ಅನುವು ಮಾಡಿಕೊಟ್ಟ ಶ್ರೀರಾಮಚಂದ್ರನಿಗೆ ನಾನು ಕೃತಜ್ಞನಾಗಿದ್ದೇನೆ. ಶ್ರೀರಾಮ ನನಗೆ ಲಂಕೆಯಲ್ಲಿ ಪಟ್ಟವನ್ನು ಕಟ್ಟಿ ಲಂಕಾಧೀಶ್ವರನಾಗಿ ಮಾಡಿದ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಣ್ತುಂಬ ನೋಡಬೇಕೆಂಬ ಮಹದಾಸೆಯಿಂದ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ಎಲ್ಲರ ಆಸೆಯೂ ಈಡೇರುತ್ತದೆ, ಎಲ್ಲರಿಗೂ ಸಂತೋಷವಾಗುತ್ತದೆ. ಪೂಜ್ಯನಾದ ಜಾಂಬವಂತ, ನನ್ನ ಸೋದರನ ವಿಜಯಕ್ಕೆ ನೆರವಾದ ನಿನಗೂ ನನ್ನ ಪ್ರಣಾಮಗಳು. ಭರತ, ಲಕ್ಷ್ಮಣನ ಸೋದರ ಪ್ರೇಮ ಒಂದು ಶಿಖರವಾದರೆ ನಿನ್ನ ಸೋದರ ಪ್ರೇಮ ಇನ್ನೊಂದು ಶಿಖರ. ನಮ್ಮ ರಾಮಚಂದ್ರ ಭಾಗ್ಯಶಾಲಿ. ಹನುಮಂತ, ನನ್ನನ್ನು ಹೊಗಳಬೇಡ ಭರತ. ನಾನು ರಾಮಭಂಟ, ಶ್ರೀರಾಮನ ಸೇವಕ. ಭಗವಂತನ ಸನ್ನಿಧಿಯಲ್ಲಿ ಭಕ್ತ, ಅಣುವಿನಲ್ಲಿ ಅಣು. ಶ್ರೀರಾಮನ ಕೃಪೆಗೆ ಪಾತ್ರನಾದ ನಾನೇ ಭಾಗ್ಯಶಾಲಿ. ಮಾರುತಿ, ಮಹಾತ್ಮ, ನಿನ್ನ ಸೌಜನ್ಯತೆ ಸರಳತೆಗೆ ನಾನು ಶಿರಬಾಗಿ ನಮಸ್ಕರಿಸುವೆ. ಶತ್ರುಘ್ನ, ಅಯೋಧ್ಯ ಜನರ ಪ್ರೇಮಕ್ಕೆ ನಮಿಸಿದನು ಶ್ರೀರಾಮ, ನಮಿಸಿದನು ಶ್ರೀರಾಮ. ಅಯೋಧ್ಯ ಜನರಾನಂದಕ್ಕೆ ಶರಣೆಂದ ಶ್ರೀರಾಮ, ತನ್ನನ್ನು ಕಾಣಲು ಕಾತರಿಸಿದವರ ಕಣ್ಗಳಿಗೆ ಬೆಳಕಾದ, ತನ್ನನಾದರಿಸಲು ಬಂದವಗೆ ಶುಭ ಕಾಮನಾದ. ಅಯೋಧ್ಯ ಜನರಾನಂದಕ್ಕೆ ಶರಣೆಂದ ಶ್ರೀರಾಮ, ತನ್ನನ್ನು ಕಾಣಲು ಕಾತರಿಸಿದವರ ಕಣ್ಗಳಿಗೆ ಬೆಳಕಾದ, ತನ್ನನಾದರಿಸಲು ಬಂದವಗೆ ಶುಭ ಕಾಮನಾದ. ಅಯೋಧ್ಯ ಜನರ ಪ್ರೇಮಕ್ಕೆ ನಮಿಸಿದನು ಶ್ರೀರಾಮ, ನಮಿಸಿದನು ಶ್ರೀರಾಮ. ಪ್ರಜೆಗಳು ನಾಳಿನ ಪ್ರಭುವನ್ನು ಕಂಡು ಪುಳಕಿತರಾದರು. 14 ವರುಷದ ಕತ್ತಲು ಕಳೆಯಿತೆಂದು ಕುಣಿದಿಹರು. ಪ್ರಜೆಗಳು ನಾಳಿನ ಪ್ರಭುವನ್ನು ಕಂಡು ಪುಳಕಿತರಾದರು. 14 ವರುಷದ ಕತ್ತಲು ಕಳೆಯಿತೆಂದು ಕುಣಿದಿಹರು. ಅಯೋಧ್ಯೆಯ ಭಾಗ್ಯೋದಯವಾಯಿತೆಂದು ನಲಿದಿಹರು. ಅಯೋಧ್ಯೆಯ ಭಾಗ್ಯೋದಯವಾಯಿತೆಂದು
ಸಿಂಹಾಸನಾರೋಹಣ ನೋಡಲು ಕಾದಿಹರು ಶ್ರೀರಾಮನ ಸಿಂಹಾಸನಾರೋಹಣ ನೋಡಲು ಕಾದಿಹರು ನೋಡಲು ಕಾದಿಹರು ನೋಡಲು ಕಾದಿಹರು ಪ್ರಿಯ ಸೋದರ ರಾಮಚಂದ್ರ, ನೀನು ನನ್ನಲ್ಲಿ ನ್ಯಾಸವಾಗಿಟ್ಟಿದ್ದ ಕೋಸಲ ರಾಜ್ಯವನ್ನು ನಿನ್ನ ಪಾದಗಳಿಗೆ ಸಮರ್ಪಿಸುತ್ತಿದ್ದೆ. ನೀನು ಅಯೋಧ್ಯೆಗೆ ಹಿಂತಿರುಗಿದ್ದರಿಂದ ನನ್ನ ಮನೋರಥ ಸಫಲವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ಅನುಪಮ ಸೋದರ ಪ್ರೇಮದ ಕುರುಹಾಗಿ ನಾನು ಈ ರಾಜ್ಯವನ್ನು ಸ್ವೀಕರಿಸುತ್ತೇನೆ ಭರತ. ರಾಮಚಂದ್ರ, ನೀನಿಲ್ಲದಾಗ ನಿನ್ನ ಹೆಸರೇ ಈ ರಾಜ್ಯವನ್ನಾಳಿದೆ. ಶ್ರೀರಾಮನಾಮ ಪಠನೆಯೇ ನನಗೆ ಬಲವನ್ನು ಕೊಟ್ಟಿದೆ. ಅತಿ ಶೀಘ್ರನಾಗಿ ಪಟ್ಟಾಭಿಷಿಕ್ತನಾಗು. ಅದೆಲ್ಲವೂ ಗುರು ಹಿರಿಯರು ನಿಶ್ಚಯಿಸಲಿ ಭರತ. ಈಗ ನಮ್ಮನ್ನು ಇಲ್ಲಿಗೆ ಶೀಘ್ರವಾಗಿ ಕರೆದಂತ ಪುಷ್ಪಕ ವಿಮಾನವನ್ನು ನಾನು ಕಳಿಸಿಕೊಡಬೇಕು. ಎಲೈ ಪುಷ್ಪಕ ವಿಮಾನದ ಅಧಿದೇವತೆಯೇ, ನಿನ್ನ ಉಪಕಾರಕ್ಕೆ ನನ್ನ ಕೃತಜ್ಞತೆ ಕೊಳ್ಳಿ. ನೀನನ್ನು ಹೊರಡಬಹುದು. ನೀನು ಪುನಃ ಕುಬೇರನ ವಾಹನವಾಗು. ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ಗುರುವರ್ಯ, ಇವನು ಸುಗ್ರೀವ, ವಾನರೇಂದ್ರ. ಇವನು ಅಂಗದ, ವಾನರ ಯುವರಾಜ. ಇವನು ಹನುಮಂತ, ಸುಗ್ರೀವನ ಸಚಿವ. ಅವನು ನೀಲ. ಇವನು ಜಾಂಬವಂತ. ಇವರೆಲ್ಲರೂ ಮಹಾವೀರರು, ನನಗೆ ಪ್ರಾಣ ಮಿತ್ರರು, ಆತ್ಮೀಯ ಬಂಧುಗಳು. ಇವರ ಸಹಾಯವಿಲ್ಲದಿದ್ದರೆ ನಾನು ರಾವಣನ ಮೇಲೆ ವಿಜಯ ಸಾಧಿಸಲಾಗುತ್ತಿರಲಿಲ್ಲ, ಸೀತೆಯನ್ನು ಬಿಡಿಸಿಕೊಂಡು ಬರಲಾಗುತ್ತಿರಲಿಲ್ಲ. ರಾಮಚಂದ್ರ, ಆ ವಿಚಾರವು ನನಗೂ ಸೂಕ್ಷ್ಮವಾಗಿ ತಿಳಿದಿದೆ. ಇವರೆಲ್ಲರೂ
ನಿನ್ನ ಪರವಾಗಿ ಮಾತ್ರವಲ್ಲ, ಧರ್ಮದ ಪರವಾಗಿ ಹೋರಾಡಿ ಲೋಕೋಪಕಾರ ಮಾಡಿದ್ದಾರೆ. ಇವರೆಲ್ಲರ ಮೇಲೆಯೂ ನಿಮ್ಮ ಅನುಗ್ರಹವಿರಬೇಕು ಗುರುವರ್ಯ. ವಾನರ ಮಿತ್ರರೇ, ಇವರು ನಮ್ಮ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು. ಇವರು ಮಹಾಮಹಿಮರು, ನನಗೆ ದೈವ ಸ್ವರೂಪರು. ನಿಮ್ಮೆಲ್ಲರಿಗೂ ಸಮಸ್ತ ಸನ್ಮಂಗಲವಾಗಲಿ. ವಾನರೇಂದ್ರ ಸುಗ್ರೀವ, ನಿನ್ನ ಸ್ನೇಹ ರಾಮನಿಗೆ ಮಾತ್ರವಲ್ಲ, ಇಡೀ ಕೋಸಲ ದೇಶದ ರಾಜ್ಯದ ಪ್ರಜೆಗಳಿಗೆ ಬಹಳ ಅಮೂಲ್ಯವಾದದ್ದು. ವಾಯುಪುತ್ರ ಹನುಮಂತ, ರಾಮನ ಭಕ್ತನೆಂದು ಹೇಳಿಕೊಳ್ಳುವ ನೀನು ಸೀತಾರಾಮರ ಸಂದೇಶವನ್ನು ಅವರವರಿಗೆ ತಲುಪಿಸಿದ ಕಾರ್ಯ ಅನುಪಮ. ನಿನ್ನ ಶ್ರದ್ಧಾ ಭಕ್ತಿಗೆ ಸಾಟಿ ಇಲ್ಲ. ಗುರುವರ್ಯ, ಇವನು ರಾಕ್ಷಸೇಂದ್ರ ವಿಭೀಷಣ. ಇವನು ರಾವಣನ ಸೋದರ, ಆದರೆ ಧರ್ಮಾತ್ಮ, ಸತ್ಯವಂತ. ರಾವಣನ ದುಷ್ಕೃತ್ಯವನ್ನು ಕಂಡು ಅದರಿಂದ ಬೇಸರಗೊಂಡು ಅವನಿಗೆ ಬುದ್ಧಿ ಹೇಳಿ ತಿರಸ್ಕಾರದ ಮಾತುಗಳನ್ನು ಕೇಳಿ ನಮ್ಮ ಕಡೆಗೆ ಬಂದು ಸೇರಿದ್ದ ಮಹನೀಯ. ದುಷ್ಟ ರಾವಣನ ಪರಾಜಯಕ್ಕೆ ವಿಭೀಷಣನಿಂದ ನಮಗೆ ಹಲವು ರೀತಿಯಲ್ಲಿ ನೆರವು ದೊರೆಯಿತು. ವಿಭೀಷಣ, ಧರ್ಮಕ್ಕೆ ಕುಲವಿಲ್ಲ ಎಂಬುದನ್ನು ನಿರೂಪಿಸದೆ ನೀನು ಪುಣ್ಯಾತ್ಮ. ನಿನ್ನಿಂದ ಲೋಕವೇ ಪಾಠ ಕಲಿಯಬೇಕು. ದುಷ್ಟ ಬಾಂಧವ್ಯಕ್ಕಿಂತ ಧರ್ಮ ಪಾಲನೆಯ ಮುಖ್ಯ ಎಂದು ನಿರೂಪಿಸದೆ ನೀನು ಧನ್ಯ ವಿಭೀಷಣ, ಧನ್ಯ.